ನೋಡಿ, ಅಸಲಿಗೆ 2022-23ರಲ್ಲಿ ತಿರುಪತಿ ದೇಗುಲದ ವಿಮಾನ ಗೋಪುರ ನವೀಕರಣ ಮಾಡೋದಕ್ಕೆ ಅನುಮತಿಯನ್ನ ನೀಡಲಾಯಿತು. 100 ಕೆಜಿ ಚಿನ್ನವನ್ನ ಬಳಸಿ ನವೀಕರಣಕ್ಕೆ ಅಂತ ಹೇಳಿ ವೈಎಸ್ಆರ್ಸಿಪಿ ಸರ್ಕಾರ ಅವತ್ತು ಅನುಮತಿಯನ್ನ ನೀಡಿತು. ಶ್ರೀ ಗೋವಿಂದರಾಜಸ್ವಾಮಿ ದೇಗುಲದ ನವೀಕರಣಕ್ಕೆ ಸರ್ಕಾರ ಅನುಮತಿಯನ್ನ ನೀಡಿ ಆದೇಶವನ್ನ ಹೊರಡಿಸಿತು. ದೇಗುಲದ ಕಳಶ ವಿವಿಧೆಡೆ ಚಿನ್ನದ ತಗಡು ಹೊದಿಸೋದಕ್ಕೆ ಅನುಮತಿಯನ್ನ ನೀಡಲಾಯಿತು. ಇದಕ್ಕೆ ಬೇಕಾಗಿದ್ದು ಬರೋಬ್ಬರಿ 100 ಕೆಜಿ ಚಿನ್ನ. 100 ಕೆಜಿ ಚಿನ್ನವನ್ನ ಬಳಸಿ ನೀವು ಅಂತ ಹೇಳಿ ಅಂದಿನ ವೈಎಸ್ಆರ್ಸಿಪಿ ಸರ್ಕಾರ ಅನುಮತಿಯನ್ನ ನೀಡಿತು. ಆದರೆ 50 ಕೆಜಿ ಮಾತ್ರ ಬಳಸಿದಾರಂತೆ. ಕೇವಲ 50 ಕೆಜಿ ಚಿನ್ನ ಬಳಸಲಾಗಿದೆ ಅನ್ನುವಂತ ಆರೋಪ ಈಗ ಕೇಳಿ ಬಂದಿದೆ. ಹಾಗಿದ್ರೆ ಇನ್ನ ಉಳಿದ 50 ಕೆಜಿ ಚಿನ್ನ ಯಾರ ಪಾಲಾಯಿತು, ಎಲ್ಲಿ ಹೋಯಿತು? ಇದಿಷ್ಟೇ ಅಲ್ಲ, 30 ವಿಗ್ರಹಗಳನ್ನು ಕೂಡ ನಾಶ ಮಾಡಿದ್ದಾರಂತೆ. ಗೋಪುರಕ್ಕೆ 9 ಪದರಗಳಲ್ಲಿ ಚಿನ್ನದ ಲೇಪನವನ್ನ ಮಾಡಬೇಕಾಗಿತ್ತು. ಆದರೆ ಕೇವಲ 2 ಪದರಗಳನ್ನಷ್ಟೇ ಬಳಸಿ ನವೀಕರಣ ಮಾಡಿದ್ದಾರಂತೆ. ಇದೇ ರೀತಿ ಮಾಡಿ ಅರ್ಧಕ್ಕರ್ಧ ಚಿನ್ನವನ್ನ ಕಳ್ಳತನ ಮಾಡಿದ್ದಾರೆ. ಈ ರೀತಿಯ ಆರೋಪ ಈಗ ಕೇಳಿ ಬರ್ತಾ ಇದೆ. ತಿರುಪತಿ ತಿಮ್ಮಪ್ಪನ್ನೇ ಬಿಡ್ತಾ ಇಲ್ಲ ಇವರು. ಇಷ್ಟೆಲ್ಲ ಮಾಡಿದ ನಂತರ ಆ ಅಕ್ರಮ ಗೊತ್ತಾಗದಂತೆ ಅಂದಿನ ಟಿಟಿಡಿ ಅಧ್ಯಕ್ಷ ಸುಬ್ಬಾರೆಡ್ಡಿ ನೋಡಿಕೊಂಡ್ರ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಅಂದಿನ ಎಕ್ಸಿಕ್ಯೂಟಿವ್ ಆಫೀಸರ್ ಧರ್ಮಾರೆಡ್ಡಿ ಇದಕ್ಕೆ ಸಹಕರಿಸಿದ್ರು ಅನ್ನುವಂತಹ ಆರೋಪ ಕೂಡ ಇದೆ. ಈಗ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಇದರ ತನಿಖೆ ಆಗಬೇಕು ಅಂತ ಸ್ವತಃ ಟಿಟಿಡಿ ಆಗ್ರಹಿಸಿದೆ. ತನಿಖೆ ಆದ ನಂತರ ಯಾರ ಪಾಲಾಯಿತು 50 ಕೆಜಿ ಚಿನ್ನ ರೀ, ಆ 50 ಕೆಜಿ ಚಿನ್ನ ಎಲ್ಲೋಯ್ತು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಹಗರಣಗಳಿಗೆ ಇತಿಶ್ರೀ ಹಾಡಬೇಕಾಗಿದೆ ಅಲ್ಲಿನ ಸರ್ಕಾರ. ನೋಡೋಣ ಮುಂದೇನಾಗುತ್ತೆ ಅಂತ. ನೆಕ್ಸ್ಟ್ ನೋಡಿ, ಅಸಲಿಗೆ 2022-23ರಲ್ಲಿ ತಿರುಪತಿ ದೇಗುಲದ ವಿಮಾನ ಗೋಪುರ ನವೀಕರಣ ಮಾಡೋದಕ್ಕೆ ಅನುಮತಿಯನ್ನ ನೀಡಲಾಯಿತು. 100 ಕೆಜಿ ಚಿನ್ನವನ್ನ ಬಳಸಿ ನವೀಕರಣಕ್ಕೆ ಅಂತ ಹೇಳಿ ವೈಎಸ್ಆರ್ಸಿಪಿ ಸರ್ಕಾರ ಅವತ್ತು ಅನುಮತಿಯನ್ನ ನೀಡಿತು. ಶ್ರೀ ಗೋವಿಂದರಾಜಸ್ವಾಮಿ ದೇಗುಲದ ನವೀಕರಣಕ್ಕೆ ಸರ್ಕಾರ ಅನುಮತಿಯನ್ನ ನೀಡಿ ಆದೇಶವನ್ನ ಹೊರಡಿಸಿತು. ದೇಗುಲದ ಕಳಶ ವಿವಿಧೆಡೆ ಚಿನ್ನದ ತಗಡು ಹೊದಿಸೋದಕ್ಕೆ ಅನುಮತಿಯನ್ನ ನೀಡಲಾಯಿತು. ಇದಕ್ಕೆ ಬೇಕಾಗಿದ್ದು ಬರೋಬ್ಬರಿ 100 ಕೆಜಿ ಚಿನ್ನ. 100 ಕೆಜಿ ಚಿನ್ನವನ್ನ ಬಳಸಿ ನೀವು ಅಂತ ಹೇಳಿ ಅಂದಿನ ವೈಎಸ್ಆರ್ಸಿಪಿ ಸರ್ಕಾರ ಅನುಮತಿಯನ್ನ ನೀಡಿತು. ಆದರೆ 50 ಕೆಜಿ ಮಾತ್ರ ಬಳಸಿದಾರಂತೆ. ಕೇವಲ 50 ಕೆಜಿ ಚಿನ್ನ ಬಳಸಲಾಗಿದೆ ಅನ್ನುವಂತ ಆರೋಪ ಈಗ ಕೇಳಿ ಬಂದಿದೆ. ಹಾಗಿದ್ರೆ ಇನ್ನ ಉಳಿದ 50 ಕೆಜಿ ಚಿನ್ನ ಯಾರ ಪಾಲಾಯಿತು, ಎಲ್ಲಿ ಹೋಯಿತು? ಇದಿಷ್ಟೇ ಅಲ್ಲ, 30 ವಿಗ್ರಹಗಳನ್ನು ಕೂಡ ನಾಶ ಮಾಡಿದ್ದಾರಂತೆ. ಗೋಪುರಕ್ಕೆ 9 ಪದರಗಳಲ್ಲಿ ಚಿನ್ನದ ಲೇಪನವನ್ನ ಮಾಡಬೇಕಾಗಿತ್ತು. ಆದರೆ ಕೇವಲ 2 ಪದರಗಳನ್ನಷ್ಟೇ ಬಳಸಿ ನವೀಕರಣ ಮಾಡಿದ್ದಾರಂತೆ. ಇದೇ ರೀತಿ ಮಾಡಿ ಅರ್ಧಕ್ಕರ್ಧ ಚಿನ್ನವನ್ನ ಕಳ್ಳತನ ಮಾಡಿದ್ದಾರೆ. ಈ ರೀತಿಯ ಆರೋಪ ಈಗ ಕೇಳಿ ಬರ್ತಾ ಇದೆ. ತಿರುಪತಿ ತಿಮ್ಮಪ್ಪನ್ನೇ ಬಿಡ್ತಾ ಇಲ್ಲ ಇವರು. ಇಷ್ಟೆಲ್ಲ ಮಾಡಿದ ನಂತರ ಆ ಅಕ್ರಮ ಗೊತ್ತಾಗದಂತೆ ಅಂದಿನ ಟಿಟಿಡಿ ಅಧ್ಯಕ್ಷ ಸುಬ್ಬಾರೆಡ್ಡಿ ನೋಡಿಕೊಂಡ್ರ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಅಂದಿನ ಎಕ್ಸಿಕ್ಯೂಟಿವ್ ಆಫೀಸರ್ ಧರ್ಮಾರೆಡ್ಡಿ ಇದಕ್ಕೆ ಸಹಕರಿಸಿದ್ರು ಅನ್ನುವಂತಹ ಆರೋಪ ಕೂಡ ಇದೆ. ಈಗ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಇದರ ತನಿಖೆ ಆಗಬೇಕು ಅಂತ ಸ್ವತಃ ಟಿಟಿಡಿ ಆಗ್ರಹಿಸಿದೆ. ತನಿಖೆ ಆದ ನಂತರ ಯಾರ ಪಾಲಾಯಿತು 50 ಕೆಜಿ ಚಿನ್ನ ರೀ, ಆ 50 ಕೆಜಿ ಚಿನ್ನ ಎಲ್ಲೋಯ್ತು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಹಗರಣಗಳಿಗೆ ಇತಿಶ್ರೀ ಹಾಡಬೇಕಾಗಿದೆ ಅಲ್ಲಿನ ಸರ್ಕಾರ. ನೋಡೋಣ ಮುಂದೇನಾಗುತ್ತೆ ಅಂತ. ನೆಕ್ಸ್ಟ್ ನೋಡಿ, ಅಸಲಿಗೆ 2022-23ರಲ್ಲಿ ತಿರುಪತಿ ದೇಗುಲದ ವಿಮಾನ ಗೋಪುರ ನವೀಕರಣ ಮಾಡೋದಕ್ಕೆ ಅನುಮತಿಯನ್ನ ನೀಡಲಾಯಿತು. 100 ಕೆಜಿ ಚಿನ್ನವನ್ನ ಬಳಸಿ ನವೀಕರಣಕ್ಕೆ ಅಂತ ಹೇಳಿ ವೈಎಸ್ಆರ್ಸಿಪಿ ಸರ್ಕಾರ ಅವತ್ತು ಅನುಮತಿಯನ್ನ ನೀಡಿತು. ಶ್ರೀ ಗೋವಿಂದರಾಜಸ್ವಾಮಿ ದೇಗುಲದ ನವೀಕರಣಕ್ಕೆ ಸರ್ಕಾರ ಅನುಮತಿಯನ್ನ ನೀಡಿ ಆದೇಶವನ್ನ ಹೊರಡಿಸಿತು. ದೇಗುಲದ ಕಳಶ ವಿವಿಧೆಡೆ ಚಿನ್ನದ ತಗಡು ಹೊದಿಸೋದಕ್ಕೆ ಅನುಮತಿಯನ್ನ ನೀಡಲಾಯಿತು. ಇದಕ್ಕೆ ಬೇಕಾಗಿದ್ದು ಬರೋಬ್ಬರಿ 100 ಕೆಜಿ ಚಿನ್ನ.
100 ಕೆಜಿ ಚಿನ್ನವನ್ನ ಬಳಸಿ ನೀವು ಅಂತ ಹೇಳಿ ಅಂದಿನ ವೈಎಸ್ಆರ್ಸಿಪಿ ಸರ್ಕಾರ ಅನುಮತಿಯನ್ನ ನೀಡಿತು. ಆದರೆ 50 ಕೆಜಿ ಮಾತ್ರ ಬಳಸಿದಾರಂತೆ. ಕೇವಲ 50 ಕೆಜಿ ಚಿನ್ನ ಬಳಸಲಾಗಿದೆ ಅನ್ನುವಂತ ಆರೋಪ ಈಗ ಕೇಳಿ ಬಂದಿದೆ. ಹಾಗಿದ್ರೆ ಇನ್ನ ಉಳಿದ 50 ಕೆಜಿ ಚಿನ್ನ ಯಾರ ಪಾಲಾಯಿತು, ಎಲ್ಲಿ ಹೋಯಿತು? ಇದಿಷ್ಟೇ ಅಲ್ಲ, 30 ವಿಗ್ರಹಗಳನ್ನು ಕೂಡ ನಾಶ ಮಾಡಿದ್ದಾರಂತೆ. ಗೋಪುರಕ್ಕೆ 9 ಪದರಗಳಲ್ಲಿ ಚಿನ್ನದ ಲೇಪನವನ್ನ ಮಾಡಬೇಕಾಗಿತ್ತು. ಆದರೆ ಕೇವಲ 2 ಪದರಗಳನ್ನಷ್ಟೇ ಬಳಸಿ ನವೀಕರಣ ಮಾಡಿದ್ದಾರಂತೆ. ಇದೇ ರೀತಿ ಮಾಡಿ ಅರ್ಧಕ್ಕರ್ಧ ಚಿನ್ನವನ್ನ ಕಳ್ಳತನ ಮಾಡಿದ್ದಾರೆ. ಈ ರೀತಿಯ ಆರೋಪ ಈಗ ಕೇಳಿ ಬರ್ತಾ ಇದೆ. ತಿರುಪತಿ ತಿಮ್ಮಪ್ಪನ್ನೇ ಬಿಡ್ತಾ ಇಲ್ಲ ಇವರು. ಇಷ್ಟೆಲ್ಲ ಮಾಡಿದ ನಂತರ ಆ ಅಕ್ರಮ ಗೊತ್ತಾಗದಂತೆ ಅಂದಿನ ಟಿಟಿಡಿ ಅಧ್ಯಕ್ಷ ಸುಬ್ಬಾರೆಡ್ಡಿ ನೋಡಿಕೊಂಡ್ರ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಅಂದಿನ ಎಕ್ಸಿಕ್ಯೂಟಿವ್ ಆಫೀಸರ್ ಧರ್ಮಾರೆಡ್ಡಿ ಇದಕ್ಕೆ ಸಹಕರಿಸಿದ್ರು ಅನ್ನುವಂತಹ ಆರೋಪ ಕೂಡ ಇದೆ. ಈಗ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಇದರ ತನಿಖೆ ಆಗಬೇಕು ಅಂತ ಸ್ವತಃ ಟಿಟಿಡಿ ಆಗ್ರಹಿಸಿದೆ. ತನಿಖೆ ಆದ ನಂತರ ಯಾರ ಪಾಲಾಯ್ತು? 50 ಕೆಜಿ ಚಿನ್ನ ರೀ. ಆ 50 ಕೆಜಿ ಚಿನ್ನ ಎಲ್ಲೋಯ್ತು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಹಗರಣಗಳಿಗೆ ಇತಿಶ್ರೀ ಹಾಡಬೇಕಾಗಿದೆ ಅಲ್ಲಿನ ಸರ್ಕಾರ. ನೋಡೋಣ ಮುಂದೇನಾಗುತ್ತೆ ಅಂತ. ನೆಕ್ಸ್ಟ್ ನೋಡಿ, ಅಸಲಿಗೆ 2022-23ರಲ್ಲಿ ತಿರುಪತಿ ದೇಗುಲದ ವಿಮಾನ ಗೋಪುರ ನವೀಕರಣ ಮಾಡೋದಕ್ಕೆ ಅನುಮತಿಯನ್ನ ನೀಡಲಾಯಿತು. 100 ಕೆಜಿ ಚಿನ್ನವನ್ನ ಬಳಸಿ ನವೀಕರಣಕ್ಕೆ ಅಂತ ಹೇಳಿ ವೈಎಸ್ಆರ್ಸಿಪಿ ಸರ್ಕಾರ ಅವತ್ತು ಅನುಮತಿಯನ್ನ ನೀಡಿತು. ಶ್ರೀ ಗೋವಿಂದರಾಜಸ್ವಾಮಿ ದೇಗುಲದ ನವೀಕರಣಕ್ಕೆ ಸರ್ಕಾರ ಅನುಮತಿಯನ್ನ ನೀಡಿ ಆದೇಶವನ್ನ ಹೊರಡಿಸಿತು. ದೇಗುಲದ ಕಳಶ ವಿವಿಧೆಡೆ ಚಿನ್ನದ ತಗಡು ಹೊದಿಸೋದಕ್ಕೆ ಅನುಮತಿಯನ್ನ ನೀಡಲಾಯಿತು. ಇದಕ್ಕೆ ಬೇಕಾಗಿದ್ದು ಬರೋಬ್ಬರಿ 100 ಕೆಜಿ ಚಿನ್ನ. 100 ಕೆಜಿ ಚಿನ್ನವನ್ನ ಬಳಸಿ ನೀವು ಅಂತ ಹೇಳಿ ಅಂದಿನ ವೈಎಸ್ಆರ್ಸಿಪಿ ಸರ್ಕಾರ ಅನುಮತಿಯನ್ನ ನೀಡಿತು. ಆದರೆ 50 ಕೆಜಿ ಮಾತ್ರ ಬಳಸಿದಾರಂತೆ. ಕೇವಲ 50 ಕೆಜಿ ಚಿನ್ನ ಬಳಸಲಾಗಿದೆ ಅನ್ನುವಂತ ಆರೋಪ ಈಗ ಕೇಳಿ ಬಂದಿದೆ. ಹಾಗಿದ್ರೆ ಇನ್ನ ಉಳಿದ 50 ಕೆಜಿ ಚಿನ್ನ ಯಾರ ಪಾಲಾಯಿತು, ಎಲ್ಲಿ ಹೋಯಿತು? ಇದಿಷ್ಟೇ ಅಲ್ಲ, 30 ವಿಗ್ರಹಗಳನ್ನು ಕೂಡ ನಾಶ ಮಾಡಿದ್ದಾರಂತೆ. ಗೋಪುರಕ್ಕೆ 9 ಪದರಗಳಲ್ಲಿ ಚಿನ್ನದ ಲೇಪನವನ್ನ ಮಾಡಬೇಕಾಗಿತ್ತು. ಆದರೆ ಕೇವಲ 2 ಪದರಗಳನ್ನಷ್ಟೇ ಬಳಸಿ ನವೀಕರಣ ಮಾಡಿದ್ದಾರಂತೆ. ಇದೇ ರೀತಿ ಮಾಡಿ ಅರ್ಧಕ್ಕರ್ಧ ಚಿನ್ನವನ್ನ ಕಳ್ಳತನ ಮಾಡಿದ್ದಾರೆ. ಈ ರೀತಿಯ ಆರೋಪ ಈಗ ಕೇಳಿ ಬರ್ತಾ ಇದೆ. ತಿರುಪತಿ ತಿಮ್ಮಪ್ಪನ್ನೇ ಬಿಡ್ತಾ ಇಲ್ಲ ಇವರು. ಇಷ್ಟೆಲ್ಲ ಮಾಡಿದ ನಂತರ ಆ ಅಕ್ರಮ ಗೊತ್ತಾಗದಂತೆ ಅಂದಿನ ಟಿಟಿಡಿ ಅಧ್ಯಕ್ಷ ಸುಬ್ಬಾರೆಡ್ಡಿ ನೋಡಿಕೊಂಡ್ರ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಅಂದಿನ ಎಕ್ಸಿಕ್ಯೂಟಿವ್ ಆಫೀಸರ್ ಧರ್ಮಾರೆಡ್ಡಿ ಇದಕ್ಕೆ ಸಹಕರಿಸಿದ್ರು ಅನ್ನುವಂತಹ ಆರೋಪ ಕೂಡ ಇದೆ. ಈಗ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಇದರ ತನಿಖೆ ಆಗಬೇಕು ಅಂತ ಸ್ವತಃ ಟಿಟಿಡಿ ಆಗ್ರಹಿಸಿದೆ. ತನಿಖೆ ಆದ ನಂತರ ಯಾರ ಪಾಲಾಯ್ತು? 50 ಕೆಜಿ ಚಿನ್ನ ರೀ. ಆ 50 ಕೆಜಿ ಚಿನ್ನ ಎಲ್ಲೋಯ್ತು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಹಗರಣಗಳಿಗೆ ಇತಿಶ್ರೀ ಹಾಡಬೇಕಾಗಿದೆ ಅಲ್ಲಿನ ಸರ್ಕಾರ. ನೋಡೋಣ ಮುಂದೇನಾಗುತ್ತೆ ಅಂತ. ನೆಕ್ಸ್ಟ್